ಆಕ್ಚುಲಿ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಎಂಟರ್ ಆದಾಗ ಸಾಂಗ್ ಅನ್ನು ಹಾಡಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ಸಾಂಗ್ ಮಧ್ಯದಲ್ಲಿ ಒಂದು 10 ಸೆಕೆಂಡ್ ಇಲ್ಲ 20 ಸೆಕೆಂಡ್ ರ್ಯಾಪ್ ಮಾಡಕ್ಕೆ ನನ್ನ ಕರೆಸೋರು. ಅದಕ್ಕೆ ಸುಮಾರು ಒಂದು 500 ರೂಪಾಯಿ 1000 ರೂಪಾಯಿ ಪೇಮೆಂಟ್ ಕೊಟ್ಬಿಟ್ಟು ಕಳಿಸ್ಬಿಡೋರು. ಸೊ ಅವಾಗಿನ ಟೈಮಲ್ಲಿ ನನಗೆ ನನ್ ನೋಡೋರು ಏನ್ ಹೇಳ್ತಿದ್ರು ಅಂತಂದ್ರೆ, ಇವನು ಪಾಪ ಪಾಪ ಹುಡುಗ, ಇವನು ರ್ಯಾಪ್ ಮಾಡ್ತಾನೆ, ಒಂದ್ 500,000 ದುಡಿತಾನೆ, ಏನ್ ಮಾಡ್ತಾನೋ ಏನೋ ಪಾಪ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಸೊ ನಾನೇನ್ ಮಾಡಿದೆ, ನನಗ್ ಬರ್ತಾ ಇದ್ದಿದ್ದೆ ರ್ಯಾಪ್ ಮಾಡಕ್ಕೆ. ರ್ಯಾಪ್ ಮ್ಯೂಸಿಕ್ ನಾನು ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ಸೊ ಇವ್ರು ನನಗೆ ಎಷ್ಟು ಇವ್ರು ಪಾಪ 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 ಅಂತ ಹೇಳ್ತಾ ಇದ್ರು. ಸೊ ಅದನ್ನೇ ನನ್ನ ಫೌಂಡೇಶನ್ ಮಾಡ್ಕೊಂಡೆ. ನಾನು ಅದನ್ನ ಇಲ್ಲ, ನನಗೆ ಗೊತ್ತಿರೋದು ನನಗೆ ಬರುವಂತದ್ದೇ ರ್ಯಾಪ್ ಮಾಡಕ್ಕೆ ನನಗೆ ಬರುತ್ತೆ. ಸೊ ನಾನು ಯಾಕೆ ಬೇರೆ ಏನಕ್ಕೆ ಮಾಡ್ಬೇಕು, ನಾನು ಇದ್ರಲ್ಲೇ ಮಾಡ್ಬೇಕು, ಇದ್ರಲ್ಲೇ ಏನೇ ಸಾಧನೆ ಏನೇ ಮಾಡೋದಿದ್ರು ನಾನು ಕನ್ನಡ ರ್ಯಾಪ್ ಮಾಡನೆ ನಾನು ಮುಂದೆ ಬರ್ಬೇಕು ಅಂತ ಅನ್ಕೊಂಡು ಐ ಡಿಡ್. ರ್ಯಾಪರ್, ಅವಾಗ ಪಾಪ ರ್ಯಾಪರ್ ಅಂತಿದ್ವಿ, ಇವಾಗ ರ್ಯಾಪರ್ ಅನ್ನಂಗೆ ಆ ಲೆವೆಲ್ಗೆ ಇವತ್ತು ಹೋಗಿದೆ. ಅದಕ್ಕೆಲ್ಲ ಮೇನ್ ಕಾರಣನೇ ನೀವು ಕೊಟ್ಟಿರುವಂತ ಒಂದು ಪ್ರೋತ್ಸಾಹ, ಒಂದು ಸಪೋರ್ಟ್ ಇದ್ದಾರೆ ಇವತ್ತು ಈ ಲೆವೆಲ್ಗೆ ಬಂದಿದ್ದೀನಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರೋರು ಯಾರೇ ಟ್ಯಾಲೆಂಟೆಡ್ ಇದ್ರು ಅವರಿಗೆ ಸಪೋರ್ಟ್ ಮಾಡಿ, ಅವರಿಗೆ ಮೆಂಟಲಿ ಸ್ಟ್ರೆಂತ್ ಕೊಡಿ, ಕನ್ನಡನ ಬೆಳೆಸಿ. ಹಾಗೆ ಕುಂಟ ಉತ್ಸವ ಇದು ತುಂಬಾ ಒಂದು ಒಳ್ಳೆ ಉತ್ಸವ, ತುಂಬಾ ಪ್ರತಿಭೆಗಳಿಗೆ ಒಂದು ಸ್ಟೇಜ್ ಇದು. ಎಷ್ಟು ಜನ, ಸಮಯ 12:30 ಆಗಿದೆ, ಕ್ರೌಡ್ ಫುಲ್ ತುಂಬಿದೆ. ನಿಜವಾಗ್ಲೂ ನಾನು ಈ ಟೈಮಲ್ಲಿ ಇಷ್ಟು ಕ್ರೌಡ್ ಬೇರೆ ಯಾವುದು ನೋಡಿದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಕುಮಟಾದಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ಕುಮಟಾ ಪೀಪಲ್. ತುಂಬಾ ಖುಷಿ ಆಗ್ತಿದೆ, ಇಷ್ಟೊಂದು ಎನ್ಕರೇಜ್ ಮಾಡ್ತಾ ಇದ್ದ ಒಂದು ಆರ್ಟಿಸ್ಟ್ಗೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ಹೆಚ್ಚೆಚ್ಚು ಪ್ರೋಗ್ರಾಮ್ಗಳು ಮಾಡಿ, ಇದೇ ರೀತಿ ಹೆಚ್ಚೆಚ್ಚು ಆರ್ಟಿಸ್ಟ್ ಗಳನ್ನ ಕರೆಸಿ ಅವ್ರಿಗೂ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನು ಹಾಡಿರುವಂತ ಒಂದಷ್ಟು ಸಿನಿಮಾ ಸಾಂಗ್ ಗಳಿಗೆ ಮ್ಯಾಶ್ ಅಪ್ ಮಾಡ್ಕೊಂಡು DJ ಸಗೀಲ್ ಇವಾಗ ಸಾಂಗ್ ನ ಪ್ಲೇ ಮಾಡ್ತಾರೆ. Are you ready? Please welcome DJ Sagir on stage. I'll be back soon. Thank you guys. We'll be back soon. Ready now?